ಸರಿ. ನೋಡಿ ಆ ಹಸುವನ್ನೇ ಫಾಲೋ ಮಾಡಿ. ನಂತರ ಆ ಹಸು ಏನ್ ಮಾಡ್ತದೆ ನೋಡಿ. ನೋಡಿ ನೀವು ಅಲ್ಲಿ ಎಲ್ಲಿದ್ದೀರಿ ನೋಡಿ. ಹಸು ಕಾಣ್ತಾ ಇದೆ ಅಲ್ವಾ? ನೀವ ಅಲ್ಲಿದ್ದೀರಾ ನೋಡಿ, ನೀವಿದ್ದೀರಾ. ಏನ್ ಮಾಡ್ತಾ ಇದ್ದೀರಿ ನೋಡಿ. ಕಾಣಿಸ್ತಾ ಇದೆಯಾ? ಹ್ಮ್. ಇಲ್ಲ. ಹಸು ಎಲ್ಲಿ ಹೋಯ್ತು, ಏನ್ ಮಾಡ್ತಾ ಇದೆ? ನೀರ್ ಹತ್ರ ಹೋಗ್ತಾ ಇದ್ದೆ. ಹಾ. ನೋಡಿ ನೀರ್ ಹತ್ರ ಹೋಗಿ ಏನ್ ಮಾಡ್ತಾವು, ನೀರ್ ಕುಡಿತಾ? ಹ್ಮ್. ನೋಡಿ. ಮತ್ತೆ ಯಾರಾದ್ರೂ ಕಾಣಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಇಲ್ಲ. ವೆರಿ ಗುಡ್. ಎಲ್ಲಿ ಹೋಯ್ತು ಹಸು ಆಮೇಲೆ ನೋಡಿ. ಇಲ್ಲೇ ಇದೆ. ಇಲ್ಲೇ ಇದೆಯಾ? ಹ್ಮ್. ವೆರಿ ಗುಡ್. ನೋಡಿ ಆ ಹಸು ಯಾರ ಮನೆದು ಹಸು, ಯಾರಿಗೆ ಸಂಬಂಧಪಟ್ಟಿದ್ದು? ಹೋಗಿ ಆ ಹಸು ಯಾರ ಮನೆದು ನೋಡಿ. ಅದು ಎಲ್ಲಿದೆ ನೋಡಿ, ಅಲ್ಲಿ ಹೋಗಿ. ಕಾಣಿಸ್ತಾ ಇದೆಯಾ? ನಾನೇ ಹಸು. ಹ. ಏನ್ ಹಸು? ನಾನೇ ಹಸು. ವೆರಿ ಗುಡ್. ನೋಡಿ ಈಗ ಆ ಹಸುವಿನ ಜನ್ಮ ಆದ್ಮೇಲೆ ನಂತರ ಮನುಷ್ಯ ಜನ್ಮಕ್ಕೆ ಬನ್ನಿ. ಮನುಷ್ಯರಾಗಿ ಎಲ್ಲಿ ಜನ್ಮ ತಗೊಂಡ್ರಿ, ಏನಾಗಿ ಜನ್ಮ ತಗೊಂಡ್ರಿ ನೋಡಿ. ಗೊತ್ತಾಗ್ತಿದೆಯಾ? ಹ್ಮ್. ಎಲ್ಲಿ ಜನ್ಮ ತಗೊಂಡ್ರಿ? ಮಂಡ್ಯ. ಹ. ಮಂಡ್ಯ. ಮಂಡ್ಯದಲ್ಲಿ. ಓಕೆ. ಈಗ ಪ್ರೆಸೆಂಟ್ ಇರೋ ಜನ್ಮನ, ಈಗ ಪ್ರೆಸೆಂಟ್ ಇರೋ ಜನ್ಮನ, ಹ್ಮ್. ಪ್ರೆಸೆಂಟ್ ಇರೋದು. ಹ್ಮ್. ಇಡೀ ನಿಮ್ಮ ಶರೀರವನ್ನ ಗಮನಿಸಿ. ಏನಾದ್ರೂ ಕಾಣಿಸ್ತದ ನೋಡಿ. ಏನಾದ್ರೂ ಕಪ್ಪು ಮಸಿ ಬಳಿದ ಹಾಗೆ, ಹೊಗೆ ತುಂಬಿಕೊಂಡ ಹಾಗೆ. ಏನಾದ್ರೂ ಕಪ್ಪು ಬಣ್ಣದಿಂದ ಕೂಡಿದಂತಹ, ಅಥವಾ ಏನಾದ್ರೂ ಆಕೃತಿ, ಏನಾದ್ರೂ ಶಕ್ತಿ ನಿಮ್ಮ ದೇಹದಲ್ಲಿ ಇದೆಯಾ ನೋಡಿ.
ಕಾಣಿಸ್ತಾ ಇದೆಯಾ? ಇಲ್ಲ. ವೆರಿ ಗುಡ್. ನೋಡಿ ನಿಮ್ಮ ಮನೆಯನ್ನೆಲ್ಲ ನೋಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಕಾಣಿಸ್ತದೆ ನೋಡಿ. ಏನಾದರೂ ಕಪ್ಪು ಮಸಿ ಬಡದ ಹಾಗೆ ಹೊಗೆ ತುಂಬಿದ ಹಾಗೆ ಏನಾದರೂ ಆಕೃತಿಗಳು ಇರೋದು ಕಾಣಿಸ್ತದೆ ನಿಮ್ಗೆ? ಕಾಣಿಸ್ತಾ ಇದೆಯಾ? ಹ್ಮ್. ಇಲ್ಲ. ವೆರಿ ಗುಡ್. ನೋಡಿ, ಇನ್ನೂ ಸ್ವಲ್ಪ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ. ನೈನ್. ಆ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಡೀಪ್ ಡೀಪ್ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 8. ಡೀಪ್ 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 ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 7. 7. ಡೀಪ್ ಡೀಪರ್ ಡೀಪರ್ ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನಕ್ಕೆ ಜಾರ್ತಾ ಇದ್ದೀರಿ. 6. ಡೀಪ್ 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 ಆ ಹ್ಮ್. ಏನಾಗ್ತಾ ಇದೆ? ಹ್ಮ್. ಕಾಣಿಸ್ತಾ ಇದೆಯಾ? ಹ್ಮ್. ಏನ್ ಕಾಣಿಸ್ತಾ ಇದೆ? ಹ್ಮ್. ಹ್ಮ್. ಏನಾಗ್ತಾ ಇದೆ? ಹ್ಮ್. ಮೈಯೆಲ್ಲ ಇಸಕ್ದಂಗ ಆಗ್ತಿದೆ. ಹ್ಮ್. ನೋಡಿ ಏನಾಗ್ತಾ ಇದೆ? ಏನಾದ್ರೂ ಇದೆಯಾ ನೋಡಿ ದೇಹದಲ್ಲಿ? ಹೆದರ್ಬೇಡಿ, ಹೆದರ್ಬೇಡಿ, ಆಯ್ತಾ? ಏನಾಗಲ್ಲ. ನೋಡಿ ನಿಮ್ಮ ದೇಹದಲ್ಲಿ ಏನಾದ್ರೂ ಕಾಣಿಸ್ತಾ ಇದೆಯಾ ನೋಡಿ. ಹ್ಮ್. ನೋಡಿ, ಏನಾದ್ರೂ ಶಕ್ತಿ ಇದೆಯಾ? ಏನಾದ್ರೂ ಆಕೃತಿ ಕಾಣಿಸ್ತಾ ಇದೆ ನೋಡಿ. ಗಮನಿಸಿ. ಹ್ಮ್. ನೋಡಿ, ಏನಾಗಲ್ಲ, ಒದ್ದಾಡ್ಬೇಡಿ, ಹೆದರ್ಬೇಡಿ. ನಾನಿದ್ದೀನಿ. ನೋಡು, ಏನಾದ್ರೂ ಶಕ್ತಿ ಇದ್ರೆ ಅದು, ಆಯ್ತಾ? ನೋಡಿ ಏನಾದ್ರೂ ಇದೆಯಾ ನಿಮ್ಮನ್ನು ಬಿಟ್ಟು? ನಿಮ್ ದೇಹದಲ್ಲಿ ಬೇರೆ ಏನಾದ್ರೂ ಇದೆಯಾ ನೋಡಿ. ಇದೆ. ಹ್ಮ್. ಇದೆ.
ಏನಿದೆ? ಏನದು? ಹೊಟ್ಟೆಯಲ್ಲಿದೆ. ಹ್ಮ್. ಹೊಟ್ಟೆಯಲ್ಲಿದೆ. ಹೇಗೆ ಕಾಣಿಸ್ತಾ ಇದೆ ಅದು? ಕಲ್ಲು. ಹ್ಮ್. ಕಲ್ಲು. ಕಲ್ಲಿನ ಹಾಗೆ ಕಾಣಿಸ್ತಾ ಇದೆಯಾ? ಹ. ಏನ್ ಮಾಡ್ತಾ ಇದೆ ಅದು? ದೇಹನ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನಿಸ್ತಿದೆ. ಹ್ಮ್. ಹೇಗೆ ಕಾಣಿಸ್ತಾ ಇದೆ ನೋಡ್ಲಿಕ್ಕೆ? ಆಕೃತಿ ಹೇಗಿದೆ? ಸಂಪೂರ್ಣ ಕಲ್ಲು. ಏನಿರ್ಬೋದು ಅದು ನೋಡಿ. ಹೇಗೆ ಬಂತು ಅದು ಒಳಗೆ ಕಲ್ಲು? ಗೊತ್ತಿಲ್ಲ. ನೋಡಿ ಹೇಗೆ ಬಂತು ನೋಡಿ. ಗೊತ್ತಾಗ್ತದೆ ನೋಡಿ. ಹೇಗೆ ಬಂತು ಒಳಗೆ? ಏನ್ ಕಾರಣ? ಗಮನಿಸಿ. ಅದನ್ನೇ ದಿಟ್ಟಿಸಿ ನೋಡ್ತಾ ಇರಿ, ಗೊತ್ತಾಗ್ತದೆ ನೋಡಿ. ಹ್ಮ್. ಗೊತ್ತಾಗ್ತಿದೆಯಾ? ಹ್ಮ್. ನೋಡಿ ಅದನ್ನೇ ದಿಟ್ಟಿಸಿ ನೋಡ್ತಾ ಇರಿ. ಕಾಣಿಸ್ತಾ ಇದೆಯಾ? ಹ್ಮ್. ಹ್ಮ್. ಗೊತ್ತಾಯ್ತಾ ಹೇಗ್ ಬಂತು ಅಂತ? ಹ್ಮ್. ಹೇಗ್ ಬಂತು? ಹ್ಮ್. ಮಾತಾಡ್ಬೇಕು ಬೇಗ. ಒಳ್ಳೆ ಪಕ್ಕ ಪೂಜೆ ಮಾಡ್ತಾ ಇದ್ರು. ಹೊಳೆ ಪಕ್ಕ? ಪೂಜೆ ಮಾಡ್ತಾ ಇದ್ರು. ಯಾರು? ಯಾರು ಮಾಡ್ತಾ ಇದ್ರು? ದೊಡ್ಡರು. ಹ? ನಾವೇ ಕರ್ಕೊಂಡು ಹೋಗಿದ್ವಿ. ನೀವೇ ಕರ್ಕೊಂಡು ಹೋಗಿದ್ರಾ? ಹ್ಮ್. ಹ್ಮ್. ಏನ್ ಪೂಜೆ ಮಾಡಿ ಕರ್ಕೊಂಡು ಹೋಗಿದ್ರಿ? ತರ್ಪಣ ಬಿಡಕ್ಕೆ. ತರ್ಪಣ ಬಿಡ ಕರ್ಕೊಂಡು ಹೋಗಿದ್ರಾ? ಹಾ. ಹ್ಮ್. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ತರ್ಪಣ ಬಿಡೋದಿಕ್ ಹೋಗಿ ಬೇರೆ ಮಂತ್ರ ಹಾಕೋರು. ತರ್ಪಣ ಬಿಡೋಕೆ? ಬಿಡಕ್ ಹೋಗಿ ಬೇರೆ ಮಂತ್ರ ಹಾಕೋರು. ಬೇರೆ? ಬೇರೆ ಮಂತ್ರ ಹಾಕೋರೆ ಅದರಿಂದ ಹ್ಮ್. ಈ ತರ ಆಗಿದೆ. ಈಗಾಗಿದ್ಯಾ? ಹ್ಮ್. ಹ್ಮ್. ಓಕೆ. ಹ್ಮ್. ರಿಲೀಸ್ ಮಾಡ್ಸೋಣ ಈಗ. ಹ್ಮ್. ವೆರಿ ಗುಡ್. ನೋಡಿ, ಈಗ ನನ್ನ ಕೈಯಿಂದ ಒಂದು ದಿವ್ಯವಾದ ಶಕ್ತಿ ಬರ್ತಾ ಇದೆ. ಅಗಾಧವಾದ ಶಕ್ತಿ ಬೆಳಕಿನ ರೂಪದಲ್ಲಿ ಬರ್ತಾ ಇದೆ. ಬಂದು ಸಂಪೂರ್ಣ ನಿಮ್ಮ ಶರೀರವನ್ನ ಆವರಿಸಿಕೊಳ್ತಾ ಇದೆ. ಹಾಗೆಯೇ ನಿಮ್ಮ ಆಕಳು ಕಾಣಿಸ್ತಾ ಇದೆಯಲ್ಲ ಹೊಟ್ಟೆ ಭಾಗದಲ್ಲಿ, ಆ ಹೊಟ್ಟೆ ಹ್ಮ್. ಭಾಗ ಕೂಡ ಬೆಳಕು ಹರಿದು ಬರ್ತಾ ಇದೆ. ಬೆಳಕು ಹರಿದು ಬರ್ತಾ ಇದೆ. ಆ ಶಕ್ತಿ ಬೆಳಕಿನ ರೂಪದಲ್ಲಿ ಹರಿದು ಬರ್ತಾ ಇದೆ. ಹಾಗೆ ನಿಮ್ಮ ಹೊಟ್ಟೆಯಿಂದ ಆ ಕಲ್ಲನ್ನು ಹೊರಗಡೆ ಹಾಕ್ತಾ ಇದೆ. ಸಂಪೂರ್ಣವಾಗಿ ನಿಮ್ಮ ಒಳಗೆ ಇರುವ ಆ ದುಷ್ಟಶಕ್ತಿ ಏನಿದೆ, ತಾಂತ್ರಿಕ ಶಕ್ತಿ, ಮಂತ್ರಶಕ್ತಿ ಸಂಪೂರ್ಣವಾಗಿ ನಿಮ್ಮ ದೇಹದಿಂದ ಹೊರಗೆ ಹೋಗ್ತಾ ಹೊರಗೆ ಹೋಗ್ತಾ ಇದೆ. ಹೊರಗೆ ಹೋಗ್ತಾ
ಇದೆ. ನೀವು ಅನ್ಕೊಂಡ್ರು ಸಾಕು, ಅದು ನಾನು ಹೊರಗೆ ಹಾಕ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಅದು ಹೊರಗೆ ಬರ್ತದೆ. ಹೊರಗೆ ಹೋಗ್ತಾ ಹೊರಗೆ ಹೋಗ್ತಾ ಸಂಪೂರ್ಣವಾಗಿ ಆ ಜಾಗದಲ್ಲಿ ನನ್ನ ಕೈಯಿಂದ ಬಂದ ಶಕ್ತಿಯ ಬೆಳಕು ಆವರಿಸಿಕೊಂಡಿದೆ. ಈಗ ನೋಡಿ, ಸಂಪೂರ್ಣವಾಗಿ ಕಲ್ಲು ದೇಹದಿಂದ ಹೊರಗೆ ಬಂದಿದೆ. ಆ ದುಷ್ಟಶಕ್ತಿ ದೇಹದಿಂದ ಹೊರಗೆ ಬಂದಿದೆ. ಅದನ್ನ ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೇವೆ. ಒಂದು ಆ ಉಪ್ಪು ಸಮುದ್ರಕ್ಕೆ ದೂರಕ್ಕೆ ಹೋಗಿ ಅದೆಲ್ಲ ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ ರಿಲೀಸ್ ಆಗಿದೆ. ಈಗ ನೋಡಿ, ನಿಮ್ಮ ಶರೀರದಲ್ಲಿ ಕಾಣಿಸ್ತಾ ಇದೆಯಾ? ಏನ್ ಕಾಣಿಸ್ತಾ ಇದೆ ನೋಡಿ. ಅದೇನೂ ಹೋಗಿಲ್ಲ. ಇನ್ನೂ ಇದೆಯಾ? ಹ್ಮ್. ಹ್ಮ್. ನೋಡಿ, ಈಗ ಆ ಪರಬ್ರಹ್ಮನಿಂದ, ಬ್ರಹ್ಮಾಂಡದಿಂದ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಆ ಶಕ್ತಿ ಬೆಳಕಿನ ರೂಪದಲ್ಲಿ ಬ್ರಹ್ಮಾಂಡದಿಂದ ಬರ್ತಾ, ಆ ಬೆಳಕು ನಿಮ್ಮ ತಲೆಯಿಂದ ನಿಮ್ಮ ಪಾದದವರೆಗೂ, ನಿಮ್ಮ ಶರೀರದ ನರನಾಡಿಗಳಲ್ಲೆಲ್ಲ ಬೆಳಕು ಆವರಿಸ್ಕೊಳ್ತಾ 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 ನಿಮ್ಮ ಹೊಟ್ಟೆ ಭಾಗದಲ್ಲೂ ಆ ಬೆಳಕು ನಿಧಾನವಾಗಿ ಆವರಿಸ್ಕೊಳ್ತಾ ಅಲ್ಲಿರುವುದೆಲ್ಲವನ್ನ ದೇಹದಿಂದ ಹೊರಗೆ ಹಾಕ್ತಾ ಇದ್ದೀವಿ. ಆ ಪರಮಾತ್ಮ ಶಕ್ತಿಯನ್ನು ಬೆಳಕು ದೇಹದಿಂದ ಸಂಪೂರ್ಣವಾಗಿ ಹೊರಗೆ ಹಾಕ್ತಾ ಹೊರಗೆ ಹೋಗ್ತಾ ನೋಡಿ, ಸಂಪೂರ್ಣವಾಗಿ ಬೆಳಕು ಅಲ್ಲಿ ಹರಿತಾ ಇದೆ. ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಬೆಳಕು ತುಂಬಿಕೊಳ್ತಾ ಇದೆ. ಬೆಳಕು ತುಂಬಿಕೊಳ್ತಾ ಸಂಪೂರ್ಣವಾಗಿ ಬೆಳಕು ತುಂಬಿಕೊಳ್ತಾ ಈಗ ನೀವು ಸಂಪೂರ್ಣವಾಗಿ ನಿಮ್ಮ ಹೊಟ್ಟೆಯಲ್ಲಿರುವುದೆಲ್ಲವೂ ಕೂಡ ದೇಹದಿಂದ ಹೊರಗೆ ಬಂದಿದೆ. ಅದನ್ನು ಗಮನಿಸಿ, ಆ ಬೆಳಕನ್ನು ಹರಿಸಿ ಇದರಲ್ಲಿ. ಈಗ ನೋಡಿ, ಸಂಪೂರ್ಣವಾಗಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಬೆಳಕು ಮಾತ್ರ ಆವರಿಸಿಕೊಂಡಿದೆ. ಬೇರೆ ಏನು ಕಾಣಿಸ್ತಾ ಇಲ್ಲ. ಅದೆಲ್ಲ ಒಳಗಡೆ ಏನಿತ್ತು ಅದೆಲ್ಲ ಹೊರಗೆ ಬಂದಿದೆ. ಅದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗಿದೆ. ಈಗ ನೋಡಿ, ಏನ್ ಕಾಣಿಸ್ತಾ ಇದೆ ಹೊಟ್ಟೆಯಲ್ಲಿ? ಬೆಳಕು. ಹ್ಮ್ ಬೆಳಕು ಮಾತ್ರ ಕಾಣಿಸ್ತಾ ಇದೆ ನೋಡಿ. ಹ್ಮ್. ಅದು ಸಂಪೂರ್ಣವಾಗಿ ದೇಹದಿಂದ ಹೊರಗಡೆ ಹೋಗಿದೆ ಅಲ್ವಾ? ಹ್ಮ್. ವೆರಿ ಗುಡ್. ಈಗ ಹೇಗಿದೆ ಆರೋಗ್ಯ? ಚೆನ್ನಾಗಿ ಅನಿಸ್ತಾ ಇದೆಯಾ? ಹ್ಮ್ ಹ್ಮ್. ಅದನ್ನ ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೇವೆ. ಆ ಶಕ್ತಿ, ಬೆಳಕಿನ ಶಕ್ತಿ, ಪರಮಾತ್ಮ ಶಕ್ತಿಯ ಬೆಳಕು ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡಿದ್ದೇವೆ. ಈಗ ಗಮನಿಸಿ, ನಿಮ್ಮ ಶರೀರವನ್ನ ಗಮನಿಸಿ. ನಿಮ್ಮ ತಲೆಯಿಂದ ಪಾದದವರೆಗೆ ಇಡೀ ನಿಮ್ಮ ಶರೀರವನ್ನು ಗಮನಿಸ್ತಾ ಬನ್ನಿ. ಏನು ಕಾಣಿಸ್ತದೆ ನಿಮ್ಮ ತಲೆ ನೋಡಿ? ಏನಾದ್ರೂ ಕಾಣಿಸ್ತದ? ಏನಾದ್ರೂ ಇರುವ ಹಾಗೆ ಏನಾದ್ರೂ ಆಕೃತಿ ನಿಮ್ಮನ್ನ ಬಿಟ್ಟು ನಿಮ್ಮ ದೇಹದಲ್ಲಿ ಬೇರೆ ಏನಾದ್ರೂ ಕಾಣಿಸ್ತದ ನೋಡಿ?
ಹ್ಮ್. ಇಲ್ಲ. ವೆರಿ ಗುಡ್. ಹ್ಮ್. ನೋಡಿ, ಈಗ ನೋಡಿ, ಇಷ್ಟು ದಿವಸ ನಿಮಗೆ ಸಮಸ್ಯೆ ಆಗ್ತಾ ಇತ್ತಲ್ವಾ? ಹ್ಮ್. ಸಮಸ್ಯೆಯ ಮೂಲ ಏನು ಅಂತ ನೋಡಿ. ಯಾಕೆ ಅದು ಸಮಸ್ಯೆ ಆಗ್ತಾ ಇದೆ? ಏನಾದರೂ ಮಾಟ ಮಂತ್ರ ಮಾಡಿಸಿದ್ದಾರಾ? ಏನೋ ನೀವು ಶಕ್ತಿ ಪ್ರಯೋಗ, ಯಕ್ಷಿಣಿ ಪ್ರಯೋಗ, ದೇವಭೂತ ಪೇತ, ಏನದು ನಾಗ ಯಕ್ಷಿಣಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರಿ. ನೋಡಿ, ಹಾಗೇನಾದ್ರೂ ಪ್ರಯೋಗ ಮಾಡಿದ್ದಾರಾ? ಅದೆಲ್ಲಾದ್ರೂ ಇದೆಯಾ? ಯಾರು ಪ್ರಯೋಗ ಮಾಡಿದ್ರು? ಎಲ್ಲಿದೆ ಅದೀಗ? ನೋಡಿ, ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತಿದ್ಯಾ? ಹ್ಮ್. ವೆರಿ ಗುಡ್. ಹೇಳಿ, ಏನಾಗಿದೆ ಆಕ್ಚುಲಿ? ಏನ್ ಮಾಡಿದ್ದಾರೆ? ಪ್ರಯೋಗ. ಹ್ಮ್. ಪ್ರಯೋಗ ಮಾಡಿದ್ದಾರಾ? ಹ್ಮ್. ಹ್ಮ್. ಯಾರ ಮೇಲೆ ಪ್ರಯೋಗ ಮಾಡಿದ್ದಾರೆ? ನಮ್ಮನೆ ಮೇಲೆ. ಹ್ಮ್. ಯಾರ್ಯಾರು ಮಾಡಿ ಮಗಳ ಮೇಲೆ. ಯಾರ್ಯಾರು ಮಾಡಿದ್ದಾರೆ? ಒಬ್ಬ ಗಂಡ್ಸು. ಯಾರವರು? ಗೊತ್ತಿಲ್ಲ. ಗೊತ್ತಾಗ್ತದೆ ನೋಡಿ. ನಿಮ್ಗೆ ಯಾರೋ ಗೊತ್ತಿರೋರ? ಆ ಮಾಟ, ಆ ಮಂತ್ರವಾದಿಯ ನೋಡಿ. ಮಂತ್ರವಾದಿ. ಓಕೆ. ಈಗ ಯಾರು ಮಾಟ ಮಂತ್ರ ಮಾಡಿ ನಿಮ್ಮ ಮೇಲೆ ಆ ದುಷ್ಟಶಕ್ತಿ ಪ್ರಯೋಗ ಮಾಡಿದ್ದಾನಲ್ವ, ಆ ಮಂತ್ರವಾದಿಯನ್ನು ಆವಾಹನೆ ಮಾಡ್ತಾ ಇದ್ದೀನಿ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ನೋಡಿ, ಆ ಪ್ರಯೋಗ ಮಾಡಿದ ಮಂತ್ರವಾದಿ ಆತ್ಮ ಬಂದಿದೆ. ಅವನು ನಿಮಗೆ ಕಾಣಿಸ್ತಾ ಇದ್ದಾನೆ. ಆ ಮಂತ್ರವಾದಿಯಲ್ಲಿ ನೀವು ಕ್ಷಮಾಪಣೆಯನ್ನ ಕೇಳ್ಕೊಳ್ಳಿ. ತಿಳಿದು ತಿಳಿಯದೇನು, ಗೊತ್ತಿದ್ದು ಗೊತ್ತಿಲ್ಲದೇನು, ಈ ಜನ್ಮದಲ್ಲಿರ್ಬೋದು, ಹಿಂದಿನ ಜನ್ಮದಲ್ಲಿರ್ಬೋದು, ನಾನು ಏನಾದರೂ ತಪ್ಪು ಮಾಡಿದ್ರೆ, ಮೋಸ ಮಾಡಿದ್ರೆ, ಹಿಂಸೆ ಮಾಡಿದ್ರೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಆ ಮಂತ್ರವಾದಿಯ ಬಳಿ ಕ್ಷಮೆಯನ್ನ ಕೇಳಿ. ಈಗ ನೋಡಿ, ಆ ಮಂತ್ರವಾದಿ ಏನ್ ಹೇಳ್ತಾ ಇದ್ದಾರೆ ನಿಮಗೆ? ಹ್ಮ್. ನಗ್ತಿದ್ದಾರೆ. ಏನು? ನಗ್ತಿದ್ದಾರೆ. ಹೇಳಿ. ಈ ಕ್ಷಣದಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನೀನು ಪ್ರಯೋಗ ಮಾಡಿದ ಎಲ್ಲ ಮಾಟ ಮಂತ್ರ ತಂತ್ರ ಪ್ರಯೋಗವನ್ನ ವಾಪಸ್ ತಗೊಳ್ಬೇಕು ಅಂತ ಹೇಳಿ ನನ್ನ ಹೆಸರು ಹೇಳಿ, ನನ್ನನ್ನು ಸ್ಮರಣೆ ಮಾಡಿ, ಸ್ಮರಣೆ ಮಾಡಿ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಆ ಎಲ್ಲ ಮಾಟ ಮಂತ್ರ ಪ್ರಯೋಗವನ್ನ ವಾಪಸ್ ಮಾಡಿ, ವಾಪಸ್ ತಗೊಂಡು ಆ ಪ್ರಯೋಗ ಎಲ್ಲಿಂದ ಬಂತು ಅಲ್ಲಿಗೆ ಹೋಗಿರಿ. ಇದು ನನ್ನ ಆಜ್ಞೆ ಅಂತ ಹೇಳಿ, ನಮ್ಮ ಗುರುಗಳ ಆಜ್ಞೆ ಹೇಳಿ. ಇಲ್ಲ ಅಂದ್ರೆ ನೀನು ಸರ್ವನಾಶ ಆಗ್ತೀಯ.
ಹೇಳಿ. ಏನ್ ಹೇಳ್ತಾ ಇದ್ದಾನೆ? ಸರಿ ಆಯ್ತು. ನೋಡಿ, ಬ್ರಹ್ಮಾಂಡದಿಂದ ಒಂದು ಅಗಾಧವಾದ ವಿಶ್ವಶಕ್ತಿ ಬರ್ತಾ ಇದೆ. ಆ ವಿಶ್ವಶಕ್ತಿ, ಪರಮಾತ್ಮ ಶಕ್ತಿ ಆ ಮಂತ್ರವಾದಿಯ ಮೇಲೆ ಬೀಳ್ತಾ ಇದೆ. ಆ ಪರಮಾತ್ಮ ಶಕ್ತಿಯ ಬೆಳಕು ಆ ಮಂತ್ರವಾದಿಯ ಮೇಲೆ ಬೀಳ್ತಾ, ನನ್ನ ಕೈಯಿಂದ ಒಂದು ದಿವ್ಯವಾದ ಶಕ್ತಿ ಬೆಳಕಿನ ರೂಪದಲ್ಲಿ ಆ ಮಂತ್ರವಾದಿಯ ಮೇಲೆ ಬೀಳ್ತಾ ಇದೆ. ಆ ಬೆಳಕು ಆ ಮಂತ್ರವಾದಿಯ ಒಳಗೆ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ಉದಾರತೆ, ಧರ್ಮ, ಸತ್ಯ, ನ್ಯಾಯ, ನೀತಿಯ ಬುದ್ಧಿಯನ್ನ ಪ್ರೇರಣೆ ಮಾಡ್ತಾ ಇದೆ. ಆ ಮಂತ್ರವಾದಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಪ್ರಯೋಗ ಮಾಡಿದ ಎಲ್ಲ ದುಷ್ಟಶಕ್ತಿಯನ್ನ, ಆ ಮಾಟಮಂತ್ರ ಶಕ್ತಿಯನ್ನ ವಾಪಸ್ ತಗೊಳ್ಬೇಕು. ಎಲ್ಲವನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಎಲ್ಲವನ್ನ ನಿಮ್ಮ ಕುಟುಂಬದಲ್ಲಿ ಮಾಡಿದ ಎಲ್ಲ ದುಷ್ಟಶಕ್ತಿ ಮಂತ್ರ ತಂತ್ರ ಪ್ರಯೋಗವನ್ನು ಒಂದು ದೂರದ ಉಪಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೇವೆ. ಒಂದು ದೂರದ ಉಪಸಮುದ್ರಕ್ಕೆ ಆ ಎಲ್ಲ ಮಂತ್ರ ತಂತ್ರ ಯಕ್ಷಿಣಿ ನಾಗ ಏನೇನೆಲ್ಲ ದುಷ್ಟಶಕ್ತಿ ಇದೆ ಎಲ್ಲವೂ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ರಿಲೀಸ್ ಆಗಿದೆ. ಈಗ ನೋಡಿ ಮಂತ್ರವಾದಿ ಏನ್ ಹೇಳ್ತಾ ಇದ್ದಾನೆ. ಕ್ಷಮಿಸು. ಹ್ಮ್ ಏನೋ ನನ್ನ ಕ್ಷಮಿಸು. ಅಂತಿದಾನ. ಆಯ್ತು, ಕ್ಷಮಿಸಿದ್ದೇನೆ. ಇನ್ನು ಮುಂದೆ ಯಾರಿಗೂ ಹೀಗೆ ಮಾಡಬೇಡ ಅಂತ ಹೇಳು. ಆಯ್ತಾ? ಹೇಳಿ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನೀನು ಈ ತಪ್ಪನ್ನು ಯಾರಿಗೂ ಮಾಡಬಾರ್ದು. ಮಾಡಿದ್ದೆ ಅಂತ ಆದ್ರೆ ಆ ಕ್ಷಣದಲ್ಲಿ ಅದು ನಿನಗೆ ರಿವರ್ಸ್ ಆಗ್ತದೆ ಅಂತ ಹೇಳಿ. ಹೇಳಿ. ನಮ್ಮ ಗುರುಗಳೇ ಹೇಳ್ತಾ ಇದ್ದಾರೆ, ನೀನ್ ಬೇರೆ ಈ ಪ್ರಯೋಗವನ್ನ ಬೇರೆ ಯಾರಿಗಾದ್ರೂ ಮಾಡಿದ್ರಿ ಯಾವ ಕ್ಷಣದಲ್ಲೂ ಅದು ನಿನಗೆ ರಿಫಿಟ್ ಹೊಡಿತದೆ. ಇನ್ನು ಮುಂದೆ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡಬಾರದು. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿ. ಏನೇ ಹೇಳ್ತಾ ಇದ್ದಾನೆ ಮಂತ್ರವಾದಿ. ಸರಿ. ಹಾ, ಸರಿ. ಆಶೀರ್ವಾದ ಮಾಡಕ್ ಹೇಳಿ ಅವನಿಗೆ. ಹೌದು, ಆಗ್ಲಿ, ಹಾಗಾದ್ರೆ ಆಶೀರ್ವಾದ ಮಾಡಿ. ಏನ್ ಹೇಳ್ತಾ ಇದ್ದ? ಹ್ಮ್ ಏನಿಲ್ಲ. ಆಶೀರ್ವಾದ ಮಾಡ್ತಾ ಇದ್ದಾರಾ? ಇಲ್ಲ. ಆಶೀರ್ವಾದ ಮಾಡಿ ಹೋಗ್ಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿ. ಹ್ಮ್ ಹ್ಮ್. ಮಾಡ್ತಾ ಇದ್ದಾರಾ? ಹ್ಮ್. ಹ್ಮ್, ವೆರಿ ಗುಡ್. ಯಾರು ಮಾಡಿಸಿದ್ದು ಕೇಳಿ. ಯಾರು ಅದಕ್ಕೆ ಕುಮ್ಮಕ್ಕು ಕೊಟ್ಟವ್ರು ಯಾರು? ಹಾಗೆ ಮಾಡಿ ಅಂತ ಪ್ರಯೋಗ ಮಾಡಿ ಅಂತ ಹೇಳಿದವರು. ಸ್ವತಃ ಅವರೇ. ಹ್ಮ್ ಸ್ವತಃ ಅವರೇ. ಸ್ವತಃ ಅವರೇ ಮಾಡಿದ್ರ? ಹ್ಮ್. ಯಾಕೆ ಹಾಗೆ ಮಾಡಿದ್ರು? ಏನ್ ಕಾರಣ? ನಿಮ್ಮ ಮೇಲೆ ಯಾಕೆ ದ್ವೇಷ? ಸುಮ್ನೆ ಯಾರು ಹಾಗೆ ಮಾಡಲ್ಲಲ್ಲ. ಯಾಕೆ ಹಾಗೆ ಮಾಡಿದ್ರು? ಏನ್ ಕಾರಣ ನೋಡಿ. ಅವರಿಗೆ ನಮ್ಮ ಮೇಲೆ ಆಸೆ ಆಗಿತ್ತು. ಏನು ಆಸೆ?
ಹ್ಮ್ ದೈಹಿಕವಾಗಿ ಬಳಸ್ಕೊಳ್ಬೇಕಂತ ಆಸೆ ಆಗಿದೆಯಾ? ಹ್ಮ್. ಯಾರ ಮೇಲೆ? ನಿಮ್ಮ ಮೇಲೆ? ಯಾರ ಮೇಲೆ? ತಾಯಿ. ಹ್ಮ್ ನಮ್ಮ ತಾಯಿ. ಓಕೆ. ಅವ್ರು ಯಾರು ನಿಮ್ಗೆ ಗೊತ್ತಿರೋರಾ? ನನಗೆ ಗೊತ್ತಿಲ್ಲ. ಹ್ಮ್ ನಿಮ್ಮ ತಾಯಿಗೆ ಗೊತ್ತಿರ್ಬೇಕಲ್ಲ ಅವರು. ಬಹುಶಃ. ಏನು ಅವ್ರ ಹೆಸರು? ಮಂತ್ರವಾದಿ ಹೆಸರೇನು? ಗೊತ್ತಿಲ್ಲ. ನೋಡಿ ಅವ್ರು ಎಲ್ಲಿದ್ದಾರೆ ನೋಡಿ ಈಗ. ಪ್ರೆಸೆಂಟ್ಲಿ ಎಲ್ಲಿದ್ದಾರೆ ಅವರು? ಯಾವ ಊರಲ್ಲಿದ್ದಾರೆ ನೋಡಿ, ಗೊತ್ತಾಗ್ತದೆ ನೋಡಿ. ನಮ್ಮ ಊರಲ್ಲಿ ಅವರ ಮನೆಯಲ್ಲಿ ಇದ್ದಾರೆ. ಹ್ಮ್ ಏನು? ನಮ್ಮ ಊರಲ್ಲೇ ಅವರ ಮನೆಯಲ್ಲಿ ಇದ್ದಾರೆ. ನಮ್ಮ ಮನೆಯಲ್ಲೇ ಅವರ ಮನೆ? ನಮ್ಮ ಊರಲ್ಲೇ ಅವರ ಮನೆಯಲ್ಲಿ. ನಿಮ್ಮೂರಲ್ಲೇ ಇದ್ದಾರ ಅವರು? ಹ್ಮ್. ಹ್ಮ್ ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ ಅವ್ರ ಮನೆ? ಸುಮಾರು 1 ಕಿಲೋಮೀಟರ್. 1 ಕಿಲೋಮೀಟರ್ ದೂರದಲ್ಲಿದೆಯಾ? ಹ್ಮ್. ನೋಡಿ ನಿಮ್ಮ ಮನೆಗೆ ಯಾವಾಗಾದ್ರೂ ಅವಾಗ ಹೋಗಿ ಬರ್ತಾ ಇರ್ತಾರ ಅವರು? ಇಲ್ಲ. ಹ್ಮ್ ಒಂದು ಸಲ ಬಂದು ಹೋಗಿಯಾನು. ಒಂದು ಸಾರಿ ಅದು ಬಂದು ಹೋಗಿ. ಅದು ಹ್ಮ್ ಆಚೆ. ಹೆಂಗೆ ಪ್ರಯೋಗ ಮಾಡಿದ ಅವನು? ಮನೆ ಮೇಲೆ ಬಂದು ಹೇಗೆ ಪ್ರಯೋಗ ಮಾಡಿದ? ಅವನೇ ಬಂದಿದ್ದ ಮನೆ ಪ್ರಯೋಗ ಮಾಡ್ಲಿಕ್ಕೆ? ಮನೆ ಸುತ್ತ ಅವನು ಓಡಾಡಿರೋದಿದೆ. ಓಡಾಡಿ ಓಡಾಡಿ ಹೋಗಿದಾನ? ಹ್ಮ್. ಹ್ಮ್ ಈಗ ಸಂಪೂರ್ಣ ಅದೆಲ್ಲ ರಿಲೀಸ್ ಆಗಿದೆ ಅಲ್ವಾ? ಹ್ಮ್. ಹ್ಮ್ ಹ್ಮ್. ವೆರಿ ಗುಡ್. ನೋಡಿ, ನಿಮ್ಮ ತಂದೆಯ ಆತ್ಮವನ್ನು ಕರೆಯಿರಿ. ನಿಮ್ಮ ತಂದೆಯ ಆತ್ಮವನ್ನು ಕರೀತಾ ಇದ್ದೇನೆ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ನಿಮ್ಮ ತಂದೆಯ ಆತ್ಮ ಬಂದಿದೆ. ನೋಡಿ, ನಿಮ್ಮ ತಂದೆಯ ಆತ್ಮದ ಬಳಿ ಕೇಳ್ಕೊಳ್ಳಿ. ಏನಾದರೂ ನಮಗೆ, ನಾವು ತುಂಬಾ ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಿ, ನಿಮಗೇನಾದ್ರೂ ನಮಗೆ ಸಂದೇಶ ಕೊಡಬೇಕು ಅಂತ ಇದ್ರೆ ಸಂದೇಶ ಕೊಡಿ ಅಂತ ಹೇಳಿ ಆ ಆತ್ಮದ ಬಳಿ ಕೇಳ್ಕೊಳ್ಳಿ. ಕಾಣಿಸ್ತಾ ಇದ್ದಾರೆ ನೋಡಿ ನಿಮಗೆ. ಆತ್ಮ ಕಾಣಿಸ್ತಾ ಇದೆ ಅಲ್ವಾ? ಹ್ಮ್. ಹ್ಮ್ ಹ್ಮ್. ನೋಡಿ ಆತ್ಮ ಏನ್ ಹೇಳ್ತಾ ಇದೆ ಕೇಳಿ. ಹ್ಮ್ ಏನ್ ಹೇಳ್ತಾ ಇದೆ? ಹೇಳ್ತಿದ್ರು. ಅಳ್ತಾ ಇದ್ದಾರಾ? ನೀವು ಅಳಬೇಡಿ, ಆಯ್ತಾ? ಏನಾಗಿದೆ ಅಂತ ಕೇಳಿ ಮಾತಾಡಿಸಿ. ಏನಾಯ್ತಮ್ಮ? ಏನಾಯ್ತು? ಏನಾಗಿದೆ? ಏನಾಯ್ತು ಅಂತ ಅಳ್ತಾ ಇದ್ದಾರೆ. ಹ್ಮ್ ಅವರಿಗೆ ಅಷ್ಟು ಬೇಗ ಸಾಯ್ಬೇಕು ಇಷ್ಟೇ ಇಲ್ಲ. ಇಷ್ಟ ಇರ್ಲಿಲ್ವಂತ? ಹ್ಮ್. ಆದ್ರೆ ಏನ್ ಮಾಡಂಗಿಲ್ಲ, ಅದು ಅವರ ಪ್ಲಾನ್ ಆಗಿತ್ತು ಅಲ್ವಾ? ಅವರ ಆತ್ಮದ ಪ್ಲಾನ್ ಆಗಿತ್ತು. ಹಾಗಾಗಿ ಅವರು ಹೋಗಿದ್ದಾರೆ, ಆಯ್ತಾ? ನೋಡಿ, ಅದು ಬಂದಿರೋದು ಪ್ರೇತಾತ್ಮ ಅಲ್ವಾ? ಹ್ಮ್ ಹ್ಮ್ ಹೇಳಿ, ಆ ಆತ್ಮಕ್ಕೆ ಹೇಳಿ. ಇಲ್ಲ, ನಿಮ್ಮ
ಆತ್ಮದ ಪ್ಲಾನ್ ಏನಿತ್ತು ಅದೇ ಪ್ರಕಾರ ಆಗಿದೆ. ಹಾಗಾಗಿ ಈಗಾಗಲೇ ಅವರು ಸತ್ತೋಗಿದ್ದಾರೆ. ಅದ್ರ ಬಗ್ಗೆ ಅವ್ರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಮತ್ತೆ ಜನ್ಮ ತಗೊಂಡು ಬರ್ಲಿಕ್ಕೆ ಹೇಳಿ. ಈಗ ಅವರಿಗೆ ನಾವು ಮು- ಈ ಒಂದು ಪ್ರೇತ ಜನ್ಮದಿಂದ ಮುಕ್ತಿ ಕೊಡಿಸ್ತಾ ಇದ್ದೇವೆ. ಆಯ್ತಾ? ಹೇಳಿ. ಅವರು ಆತ್ಮಗಳ ಲೋಕಕ್ಕೆ, ಪಿತೃಲೋಕಕ್ಕೆ ಹೋಗ್ತಾರ ಕೇಳಿ. ನಾವೀಗ ಅವರಿಗೆ ಮುಕ್ತಿಯನ್ನು ಕೊಡಿಸ್ತೇವೆ, ಸದ್ಗತಿಯನ್ನು ಕೊಡಿಸ್ತೇವೆ. ಆಯ್ತಾ? ಕೇಳಿ, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನಿಮಗೆ ಈ ಒಂದು ಬಂಧನದಿಂದ, ಪ್ರೇತ ಜನ್ಮದಿಂದ ನಿಮಗೆ ಸದ್ಗತಿಯನ್ನು ದೊರಕಿಸಿಕೊಡ್ತಾರೆ. ನೀವು ಪಿತೃಲೋಕಕ್ಕೆ ಹೋಗ್ಬೋದು. ಹೋಗ್ತೀರಾ ಅಂತ ಕೇಳಿ. ಅವ್ರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹೋಗ್ಲೇಬೇಕು. ಇಲ್ಲಿದ್ದೇನ್ ಮಾಡ್ತಾರೆ? ಹಿಂಸೆ ಆಗ್ತದೆ, ಅವರಿಗೆ ಹಿಂಸೆ ಅದು. ಇಲ್ಲಿ ಹೇಳಿ, ಅವರಿಗೆ ತಿಳಿಸಿ ಹೇಳಿ, ನೀವು ಇಲ್ಲಿ ಇರೋ ಹಾಗಿಲ್ಲ, ಹೋಗ್ಮೇಲೆ ಹೋಗಲೇಬೇಕು. ನಿಮಗೆ ಮುಂದೆ ಒಳ್ಳೇದಾಗ್ತದೆ. ಇದಕ್ಕಿಂತ ಅಲ್ಲಿ ಒಳ್ಳೆಯ ಲೋಕ ಇದೆ. ಮುಂದೆ ಇನ್ನೊಂದು ಜನ್ಮ ತಗೊಂಡು ನೀವು ಭೂಮಿ ಮೇಲೆ ಬರ್ಬೋದು. ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ, ಆತ್ಮಕ್ಕೆ ಸಂತೋಷ ಸಿಗ್ತದೆ ಅಂತ ಹೇಳಿ. ಇದಕ್ಕಿಂತಲೂ ಒಳ್ಳೇದು ಸಿಗ್ತದೆ, ದುಃಖ ಪರಿಹಾರ ಆಗ್ತದೆ ಅಂತ ಹೇಳಿ. ಈಗ ನರಕದಲ್ಲಿದ್ದಾರೆ ಅಲ್ವಾ ಅವರು, ಹಿಂಸೆಯಲ್ಲಿದ್ದಾರೆ. ಹ್ಮ್. ಹೋಗ್ತಾರೆ. ಹೋಗ್ತಾರಂತ. ಹ್ಮ್. 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 ಆಯ್ತು. ನೋಡಿ, ನಾನೀಗ ಪಿತೃಲೋಕದಿಂದ ಪಿತೃದೇವತೆಗಳನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ನೋಡಿ, ಆ ಪಿತೃದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಪ್ರೇತ ಜನ್ಮದಿಂದ ಮುಕ್ತಿಯನ್ನು ಕೊಡಿ, ಸದ್ಗತಿಯನ್ನು ಕೊಟ್ಟು ಆ ಆತ್ಮವನ್ನು ನೀವು ಪಿತೃಲೋಕಕ್ಕೆ ಕರ್ಕೊಂಡು ಹೋಗಿ ಮುಂದಿನ ಅದರ ಜರ್ನಿಯಲ್ಲಿ ಆತ್ಮನ ಪ್ಲಾನ ಅದರ ಪ್ರಕಾರ ಹೋಗ್ಲಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳಿ ಆ ಪಿತೃದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆ ಪಿತೃದೇವತೆಗಳು ಆ ಆತ್ಮವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಆತ್ಮಕ್ಕೆ ಹೇಳಿ ಸಂಪೂರ್ಣವಾಗಿ ಆ ಪಿತೃದೇವತೆಗಳ ಜೊತೆಗೆ ಪಿತೃಲೋಕವನ್ನು ಹೋಗಿ ಸೇರ್ಕೊಳ್ತಾ ಇದ್ದಾರೆ. ಆಯ್ತಾ? ಸಂಪೂರ್ಣವಾಗಿ ಆ ಆತ್ಮ ಪಿತೃಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾ ಇದೆ. ಪ್ರಯಾಣವನ್ನು ಮಾಡ್ತಾ ಇದೆ. ಪ್ರಯಾಣವನ್ನು ಪ್ರಯಾಣವನ್ನು ಮಾಡ್ತಾ ನೋಡಿ, ಆತ್ಮ ಸಂಪೂರ್ಣವಾಗಿ ಹೋಗಿದೆ. ಹೋಗಿದೆ ಅಲ್ವಾ? ಹ್ಮ್. ವೆರಿ ಗುಡ್. ಈ ಕ್ಷಣದಲ್ಲೇ ಅವರಿಗೆ ಆ ಪ್ರೇತ ಜನ್ಮ ನಿವಾರಣೆಯಾಗಿ ಅವರು ಪಿತೃಲೋಕಕ್ಕೆ ಹೋಗಿ ಸದ್ಗತಿಯನ್ನು ಹೊಂದಿದ್ದಾರೆ. ಈಗ ಆತ್ಮಕ್ಕೆ ನಿಜವಾಗ್ಲೂ ಖುಷಿ ಇದೆ, ದುಃಖ ಇಲ್ಲ, ಅಸಮಾಧಾನ ಇಲ್ಲ. ಆಯ್ತಾ? ಹ್ಮ್. ಇನ್ನು ಮುಂದೆ ಅವರು ಯಾವತ್ತೂ ನಿಮಗೆ, ನಿಮ್ಮ ಕುಟುಂಬಕ್ಕೆ ಪ್ರೇತವಾಗಿ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆನಾ? ಹಾ. ನೋಡಿ, ನಿಮ್ಮ ಮನೆಯಲ್ಲಿ ಇನ್ನೂ
ಏನಾದರೂ ಇದೆಯಾ ಸಮಸ್ಯೆಗಳು? ಅದೇನೋ ಹೇಳ್ತಾ ಇದ್ರಲ್ವ, ಅದೇನೋ ತಲೆ ಬೀಚ ಹಾಕೊಂಡು ಕೂತ್ಕೊಂಡಿತ್ತು, ಹ್ಮ್. ಏನೋ ಓಡಾಡ್ತಾ ಇತ್ತು ಮನೆ ಮೇಲೆ. ಏನದು ನೋಡಿ. ಆಗಲೇ ಮಂತ್ರವಾದಿ ಪ್ರಯೋಗ ಮಾಡಿದ್ನಲ್ವ ಅದಾ, ಅಥವಾ ಮತ್ತೆ ಬೇರೆ ಏನಾದರೂ ಇದೆಯಾ? ಹ್ಮ್. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಹ್ಮ್. ಏನಿದೆ? ಹೌದು. ಚೌಡಿನ? ಹ್ಮ್. ಹೇಗ್ ಬಂತದ ಚೌಡಿ? ಆ ಮಂತ್ರವಾದಿ ಬಿಟ್ಟಿದ್ದ, ಹ್ಮ್. ಇಲ್ಲ ಬೇರೆ ಹಾಗೆ ಬಂತ? ಹ್ಮ್. ಗೊತ್ತಾಗ್ತಿದ್ಯಾ? ಇಲ್ಲ. ನೋಡಿ, ಈಗ ಗಮನಿಸಿ. ಗೊತ್ತಿಲ್ಲ. ಗೊತ್ತಾಗ್ತಿಲ್ವಾ? ಹ್ಮ್. ಹ್ಮ್. ವೆರಿ ಗುಡ್. ಹೋಗಿದ್ರಿ. ಒಟ್ನಲ್ಲಿ ಅದು ರಿಲೀಸ್ ಆಗಿದೆ ಅಲ್ವಾ? ಹ್ಮ್. ಈಗ ನಾವು ನೀವು ನಿಮ್ಮ ಅನೇಕ ಜನ್ಮಗಳಲ್ಲಿ ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿರ್ತೀರಿ. ಆ ಅನೇಕ ಜನ್ಮಗಳಲ್ಲಿ ಎಷ್ಟೋ ಆತ್ಮಗಳಿಗೆ ನೋವು ಕೊಟ್ಟಿರ್ತೀರಿ. ದುಃಖ, ಅಸಮಾಧಾನ, ತೃಪ್ತಿ, ನೋವು, ಹಿಂಸೆ ಮಾಡಿರ್ತೀರಿ. ಆ ಎಲ್ಲ ಆತ್ಮಗಳನ್ನು ಆವಾಹನೆ ಮಾಡ್ತಾ ಇದ್ದೀವಿ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ಆ ಎಲ್ಲ ಆತ್ಮಗಳು ಕೂಡ ಬಂದಿದ್ದಾರೆ. ಎಲ್ಲ ಆತ್ಮಗಳಿಗೆ ಹೃದಯಪೂರ್ವಕವಾಗಿ ಕ್ಷಮಾಪಣೆಯನ್ನ ಕೇಳ್ತೀನಿ. ತಿಳಿದು ತಿಳಿಯದೇನು, ಗೊತ್ತಿದ್ದು ಗೊತ್ತಿಲ್ಲದೇನು, ನನ್ನಿಂದ ನಿಮಗೆ ಹಿಂಸೆ ಆಗಿದೆ, ತೊಂದರೆ ಆಗಿದೆ, ನೋವಾಗಿದೆ, ಅದೆಲ್ಲದಕ್ಕೂ ನಾನು ಗುರುಮುಖೇನ ನಮ್ಮ ಗುರುಗಳ ಸಮ್ಮುಖದಲ್ಲಿ ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಆ ಎಲ್ಲ ಆತ್ಮಗಳ ಬಳಿ ಮನಸ್ಪೂರ್ವಕವಾಗಿ, ಮನಸ್ಸಿನಿಂದ, ಹೃದಯದಿಂದ ಕ್ಷಮೆಯನ್ನ ಕೇಳಿ. ಸಾರಿ, 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 ಸಾರಿ. ಕಾಣಿಸ್ತಾ ಇದೆಯಾ? ಹ್ಮ್. ಏನ್ ಹೇಳ್ತಾ ಇದ್ದಾರೆ? ಆತ್ಮಗಳೆಲ್ಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದಾರೆ ಅಲ್ವಾ? ಹ್ಮ್. ಆತ್ಮಗಳ ಬಳಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ. ಆ ಎಲ್ಲ ಆತ್ಮಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹ್ಮ್. ಹ್ಮ್.
ಗೊತ್ತಾಗ್ತಿದೆಯಾ? ಹ್ಮ್. ಗೊತ್ತಾಗ್ತಾ ಇದೆಯಾ? ಓ. ವೆರಿ ಗುಡ್. ಅವೆಲ್ಲ ಆತ್ಮಗಳಿಗೆ ಧನ್ಯವಾದಗಳನ್ನ ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೀವು ಅನೇಕ ಜನ್ಮಗಳಲ್ಲಿ ಅನೇಕ ಜನ್ಮಗಳ ಅನುಭವಗಳನ್ನ ತಂದಿರ್ತೀರಿ. ಆ ಜನ್ಮಗಳಲ್ಲಿ ನಿಮ್ಮೊಳಗೆ ಆದಂತಹ ದುಃಖ, ಅಸಮಾಧಾನ, ತೃಪ್ತಿ, ಅಜ್ಞಾನ ಎಲ್ಲವನ್ನ ಸಾವಿನ ನಂತರವೂ ಕೂಡ ನಿಮ್ಮ ಮನಸ್ಸಿನೊಂದಿಗೆ ಸುತ್ತ ಮನಸ್ಸಿನಲ್ಲಿ ಕೂತಿರ್ತವೆ. ಹಾಗೇ ತಗೊಂಡು ಬಂದಿರ್ತೇವೆ. ಹಾಗೆ ಅನೇಕ ಜನ್ಮಗಳಿಂದ ಬಂದಂತ ಅನವಶ್ಯಕವಾದ ನಿಮ್ಮ ಎಮೋಷನಲ್ ಬ್ಲಾಕೇಜ್ಗಳೇನಿದೆ ಆ ಎಲ್ಲವನ್ನ ಕೂಡ ಈ ಕ್ಷಣದಲ್ಲಿ ನಿಮ್ಮ ದೇಹದಿಂದ ನೀವು ಹೊರಗಡೆ ಹಾಕ್ತಾ ಇದ್ದೀರಿ. ನೀವು ಅನ್ಕೊಂಡ್ರೆ ಸಾಕು, ನನ್ನ ಎಲ್ಲ ಎಮೋಷನಲ್ ಬ್ಲಾಕೇಜ್ ಅನೇಕ ಜನ್ಮಗಳಿಂದ ಬಂದ ಮತ್ತೆ ಈ ಜನ್ಮಗಳಿಂದ ಬಂದ ಎಲ್ಲ ಎಮೋಷನಲ್ ಬ್ಲಾಕೇಜ್ ಅನ್ನು ನನ್ನ ಸುತ್ತ ಮನಸ್ಸಿನಿಂದ ನಾನು ಹೊರಗಡೆ ಹಾಕ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರು ಸಾಕು, ಅದೆಲ್ಲ ಹೊರಗಡೆ ಹೋಗ್ತದೆ. ಆಯ್ತು ನೋಡಿ. ಹ್ಮ್. ಈಗ ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ, ನಿಮ್ಮ ಆತ್ಮದಿಂದ, ನಿಮ್ಮ ಸುತ್ತ ಮನಸ್ಸಿನಿಂದ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮೆಲ್ಲ ಅನೇಕ ಜನ್ಮಗಳ ಅನವಶ್ಯಕವಾದಂತಹ ನೆನಪುಗಳು, ಎಮೋಷನಲ್ ಬ್ಲಾಕೇಜ್ಗಳೆಲ್ಲ ದೇಹದಿಂದ ಹೊರಗಡೆಗೆ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ರಿಲೀಸ್. ನೋಡಿ, ಹೊರಗಡೆ ಹಾಕಿದಂತಹ ಎಮೋಷನ್ಸ್ ಅನ್ನ, ಎಮೋಷನಲ್ ಬ್ಲಾಕೇಜ್ ಅನ್ನು ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇರ್ತೀರಿ. ಒಂದು ದೂರದ ಉಪ್ಪು ಸಮುದ್ರದಲ್ಲಿ ಅದೆಲ್ಲವೂ ಲೀನವಾಗಿ ಹೋಗಿದೆ. ಈಗ ನಿಮ್ಮ ದೇಹ, ಮನಸ್ಸು, ಆತ್ಮ, ನಿಮ್ಮ ಸುಪ್ತ ಮನಸ್ಸು ಪರಿಶುದ್ಧ ಸ್ಥಿತಿಯಲ್ಲಿದೆ. ತಿಳಿ ನೀರಿನ ಹಾಗೆ, ಎಳೆ ನೀರಿನ ಹಾಗೆ ಪರಿಶುದ್ಧ ಸ್ಥಿತಿಯಲ್ಲಿದೆ. ಆ ವಿಶ್ವಮೂಲ ಶಕ್ತಿ ಪರಮಾತ್ಮ ಪರಬ್ರಹ್ಮನಿಂದ ಆ ಪರಬ್ರಹ್ಮನ ಸಂಪೂರ್ಣ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹಯ ಆವಾಹಯ ಆವಾಹಯ. ಆ ಪರಬ್ರಹ್ಮನ ಶಕ್ತಿ ಬೆಳಕಿನ ರೂಪದಲ್ಲಿ ನಿಮ್ಮ ತಲೆಯಿಂದ ನಿಮ್ಮ ಸಂಪೂರ್ಣ ಶರೀರವನ್ನು ಆವರಿಸಿಕೊಳ್ತಾ, ಸಂಪೂರ್ಣ ಶರೀರವನ್ನೆಲ್ಲ ಆವರಿಸಿಕೊಳ್ತಾ
ನಿಮ್ಮ ದೇಹದ ನರನಾಡಿಗಳಲ್ಲೆಲ್ಲ ಆ ಬೆಳಕು ಪ್ರಜ್ವಲಿಸ್ತಾ ಹರಿತಾ ಇದೆ. ನಿಮ್ಮ 72,000 ನರನಾಡಿಗಳಲ್ಲಿ ಆ ಪರಮಾತ್ಮ ಶಕ್ತಿಯೇ ಬೆಳಕಿನ ರೂಪದಲ್ಲಿ ಸಂಚಾರವಾಗ್ತಾ ಇದೆ. ಆ ಬೆಳಕು ನಿಮ್ಮ ನಿಮ್ಮಲ್ಲಿ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ವಿಶ್ವಾಸ, ಸತ್ಯ, ನ್ಯಾಯ, ನೀತಿ, ಧರ್ಮ, ಜ್ಞಾನ, ಧ್ಯಾನ, ಪ್ರೀತಿ, ಕರುಣೆ, ವಿಶ್ವಾಸ, ಅಬಾಂಡೆನ್ಸ್, ಅಷ್ಟಸಿದ್ಧಿಗಳು, ಅಷ್ಟ ಐಶ್ವರ್ಯಗಳನ್ನು, ಸಂಪತ್ತುಗಳನ್ನು, ಯಶಸ್ಸು, ಕೀರ್ತಿ, ಸನ್ಮಾನಗಳನ್ನು, ನೀವು ಬಯಸಿದ ಎಲ್ಲ ನಿಮ್ಮ ಸಂಕಲ್ಪಗಳನ್ನ, ಆಸೆಗಳನ್ನ, ಎಲ್ಲವನ್ನು ಆ ಬೆಳಕು ನಿಮ್ಮೊಳಗೆ ತುಂಬುತ್ತಾ ಇದೆ. ನಿಮ್ಮ ಕನಸುಗಳೆಲ್ಲ ನನಸಾಗಿದ್ದವು. ನೀವು ಬಯಸಿದ್ದನ್ನೆಲ್ಲ ಆ ವಿಶ್ವ ನಿಮಗೆ ನಿರಂತರವಾಗಿ ನೀಡುತ್ತಾ ಇದೆ. ನೀವು ಬೇರೆ ಯಾರು ಅಲ್ಲ, ಆ ಪರಮಾತ್ಮ ಶಕ್ತಿಯ ಭಾಗ. ನಿಮ್ಮ ಆತ್ಮ ಬೇರೆ ಅಲ್ಲ, ಅದೇ ಪರಮಾತ್ಮ. ನಿಮ್ಮ ಆತ್ಮ ಪರಮಾತ್ಮ ಎರಡು ಒಂದಾಗಿ ಸಮ್ಮಿಲನವಾಗಿದ್ದಾರೆ. ಆ ಏಕತ್ವ ಸ್ಥಿತಿಯನ್ನ ಫೀಲ್ ಮಾಡಿ, ಫೀಲ್ ಮಾಡಿ ನೋಡಿ. ನಿಮ್ಮೊಳಗೆ ಸಂಪೂರ್ಣವಾಗಿ ಆ ಪರಮಾತ್ಮ ಶಕ್ತಿ ಜಾಗೃತವಾಗಿದೆ. ಆ ಅನುಭವವನ್ನ ಫೀಲ್ ಮಾಡಿ, ಫೀಲ್ ಮಾಡಿ, ಆ ಅನುಭವವನ್ನ ಫೀಲ್ ಮಾಡಿ. ಹೇಗಿದೆ ಅನುಭವಿಸಿ ನೋಡಿ. ನಿಮ್ಮ ನರನಾಡಿಗಳೆಲ್ಲ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ನರನಾಡಿಗಳಲ್ಲಿ, ಕಣ ಕಣದಲ್ಲೂ, ನಿಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿ ಆ ಪರಮಾತ್ಮ ಶಕ್ತಿ ತುಂಬಿಕೊಂಡಿದೆ. ನಿಮ್ಮ ಸಪ್ತ ಚಕ್ರಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ನಿಮ್ಮ ಇಡೀ ಕುಂಡಲಿನಿ ನಿಮಗೆ ಕಾಣಿಸ್ತಾ ಇದೆ. ನಿಮ್ಮ ಶರೀರದಲ್ಲಿ ಏನೇನಿದೆ ಎಲ್ಲವೂ ನಿಮಗೆ ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ ನಿಮಗೆ? ಏನು ಅನಿಸ್ತಾ ಇದೆ? ಹ್ಮ್. ನಿರಾಳ ಅನ್ಸ್ತದೆ. ವೆರಿ ಗುಡ್. ದೇಹ ಹಗೋರವಾಗ್ತಾ ಇದೆ, ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ ಅಲ್ವಾ? ಹ್ಮ್. ವೆರಿ ಗುಡ್. ಈಗ ನೋಡಿ, ಈಗ ಇನ್ನು 5 ವರ್ಷದ ನಂತರ 2030ಕ್ಕೆ ಏನಾಗಿರ್ತೀರಿ ನೀವು? ನಿಮ್ಮ ಮನೆಯ ವಾತಾವರಣ ಹೇಗಿರ್ತದೆ? ಏನೆಲ್ಲ ಬದಲಾವಣೆ ಆಗಿರ್ತದೆ ನೋಡಿ.
ವೆರಿ ಗುಡ್. ಏನಾಗಿದೆ? ಏನೆಲ್ಲ ಬದಲಾವಣೆ ಆಗಿದೆ ನೋಡಿ. ಗೊತ್ತಾಗ್ತಿದ್ಯಾ? ಹ್ಮ್. 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 ಏನಾಗಿದೆ? ಏನ್ ಬದಲಾವಣೆ ಆಗಿದೆ? ಹೇಳ್ಬೇಕು ಬೇಗ. ಮದ್ವೆ ಆಗಿತ್ತು ನನಗೆ. ಮದುವೆ ಆಗಿದೆಯಾ? ಹ್ಮ್. ನೋಡಿದ್ರ ನಿಮ್ ಪಾರ್ಟ್ನರ್ ನೋಡಿದ್ರ ಹೇಗಿದ್ದಾರೆ? ಇಲ್ಲ. ಮಗು ನೋಡ್ತೀನಿ. ನೋಡಿ, ಕಾಣಿಸ್ತಾರೆ ನೋಡಿ. ಹೇಗಿದೆ ನಿಮ್ಮ ದಾಂಪತ್ಯ ಜೀವನ, ಚೆನ್ನಾಗಿದೆಯಾ? ಹ್ಮ್. ಮಗು ಇತ್ತು. ಹಾ. ಒಂದು ಮಗು ಇತ್ತು. ವೆರಿ ಗುಡ್. ಎಲ್ಲರೂ ನಿಮ್ಮ ಮನೆಯಲ್ಲಿ, ಈ ಫ್ಯಾಮಿಲಿಯಲ್ಲಿ ಎಲ್ಲ ಚೆನ್ನಾಗಿದ್ದಾರೆ, ತವ್ರ ಮನೆಯಲ್ಲಿ? ಹ್ಮ್. ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆಯಾ? ಹ್ಮ್. ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆಯಾ? ಕೇಳಿಸ್ತಾ ಇದೆಯಾ? ಹ್ಞೂ ಕೇಳಿಸ್ತಾ ಇದೆ. ಹೇಳಿ, ಮಾತಾಡಿ. ಎಲ್ಲರೂ ಚೆನ್ನಾಗಿದ್ದಾರಾ? ಹ್ಞೂ. ವೆರಿ ಗುಡ್. ಮತ್ತೇನಾದ್ರೂ ತಿಳ್ಕೊಳ್ಬೇಕಾ? ಏನಿಲ್ಲ. ಖುಷಿ ಇದೆಯಾ? ಹ್ಮ್. ಮನಸ್ಸು ಖುಷಿ ಇದೆಯಾ? ಹ್ಮ್. ಆತ್ಮಕ್ಕೆ ಖುಷಿ ಇದೆಯಾ? ಹ್ಞೂ. ವೆರಿ ಗುಡ್.